ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇನ್ ಫೈಟಿಂಗ್ ಜೋರಾಗಿದೆ. ಅವರ ಮುಖ್ಯಮಂತ್ರಿ ನಾ ಮುಂದುವರಿದ ಅವರು ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಕಂತ ಒಂದು ಹಠ ಡಿ ಕೆ ಶಿವಕುಮಾರ್ದು. ಈ ಇನ್ ಫೈಟಿಂಗ್ನಿಂದ ಇಡೀ ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತದೆ. ಆಡಳಿತ ವ್ಯವಸ್ಥೆ ಕುಸಿದು ಹೊಂಟಿದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಮತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಪ್ರತಿ ವರ್ಷ 55,000ರಿಂದ 60,000 ಕೋಟಿ ಗ್ಯಾರಂಟಿ ಯೋಜನೆ ಖರ್ಚಾಗ್ತದೆ. ಇವತ್ತು ಇಲ್ಲಿ ಆಲ್ಮಟ್ಟಿ ಸ್ಕೀಮ್ ಇದೆ, ಎತ್ತರ ಮಾಡಬೇಕಂತ ಆಲ್ಮಟ್ಟಿ ಇದನ್ನು ಎತ್ತರ ಮಾಡಬೇಕಂತ ಸಾಕಷ್ಟು ಸಲ ಹೋರಾಟ ನಡೆದಿದೆ. ಇಲ್ಲಿದ್ದಂಥವ್ರು ಎಲ್ಲರೂ ಹೋರಾಟ ಮಾಡಿದ್ದಾರೆ, ಎಲ್ಲರೂ ಇಲ್ಲಿ ಭಾಗದಲ್ಲಿ. ಆದರೆ ಇವತ್ತು ಅನ್ನ ಹೆಚ್ಚಳ ಮಾಡಿದಾಗ ಅದಕ್ಕೆ ಅಕ್ವಿಷನ್ ಜಾಸ್ತಿ ಆಗ್ತದೆ. ಇವತ್ತು ಒಂದು ಕಡೆ ನೀವು ಫಿಕ್ಸ್ ಮಾಡ್ತೀರಿ ರೇಟು, ಒಂದು ಎಕರೆಗೆ 30 ಲಕ್ಷ 40 ಲಕ್ಷ ಅಂತ ಫಿಕ್ಸ್ ಮಾಡ್ತೀರಿ. ನೀರಾವರಿ ಮತ್ತು ನೀರಾವರಿ ಇಲ್ಲದಂಥ ಕೃಷಿ ಜಮೀನಿಗೆ ಅಂತ ಫಿಕ್ಸ್ ಮಾಡ್ತೀರಿ. ಅದ್ರ ಲೆಕ್ಕಾಚಾರ ಎಷ್ಟು ಮಾಡ್ತೀರಿ? ಮತ್ತು ಈಗಾಗಲೇ ಕೆಲವೊಂದು ಕೋರ್ಟ್ ಆರ್ಡರ್ ಆಗಿದ್ದಾವೆ ಇಷ್ಟೊಂದು ಹಣ ತುಂಬಬೇಕಂಥೇಳಿ. ಅದಕ್ಕೂ ನೀವು ಇವತ್ತು ಅದು ತುಂಬಲಿಲ್ಲ, ಅದು ಪೇಮೆಂಟ್ ಆಗ್ತಾ ಇಲ್ಲ. ಎಲ್ಲೋ ಕೂಡಿದರೆ ಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ಈಗೇನು ನೀವು ರೇಟ್ ಫಿಕ್ಸ್ ಮಾಡಿದ್ರಿ ಇದ್ರ ಪ್ರಕಾರ ಭೂ ಸ್ವಾಧೀನ ಮಾಡಬೇಕಂತಂದರೆ ಹಣ ಕೊಡಬೇಕಂದ್ರೆ ಸುಮಾರು 70,000 ಕೋಟಿ ಮೇಲೆ ಬೇಕು. 70,000 ಕೋಟಿ ಮೇಲೆ 70,000 ಕೋಟಿ ಎಲ್ಲೈತಿ? ನೀವು ನಿಮ್ಮ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊತೀರಿ, ಎಲ್ಲೋ ಅಪ್ರೂವಲ್ ಕೊಡ್ತೀರಿ, ಇಲ್ಲಿ ಓಪನ್ ಆಗಿ ಬಂದು ಘೋಷಣೆ ಮಾಡ್ತೀರಿ. ಆಯ್ತು, ಎಲ್ಲಿದ್ರಿ ಹಣ? 70,000 ಕೋಟಿ ಹಿಂದೆ ಬರೀ 10,000 ಕೋಟಿ ಅಂತ ನಾ ಹಿಂದೆ ಅಪೋಸಿಟ್ ಲೀಡರ್ ಇದ್ದಾಗ ಪ್ರತಿ ಅಸೆಂಬ್ಲಿಲಿ ಕೇಳಿದೆ. ಪ್ರತಿ ವರ್ಷ 10,000 ಕೋಟಿ ಇರ್ತೀನಿ ಅಂದ್ರೆ ಎಲ್ಲಿಟ್ರಿ? ಇಡೀ ರಾಜ್ಯದ ಎಲ್ಲ ನೀರಾವರಿ ಯೋಜನೆ ಕೂಡಿ 10,000 ಹಾಕಿದ್ದಿಲ್ಲ. ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯವ್ರು ಕೇಳ್ತೀನಿ, ಈ ಹಣ ಎಲ್ಲಿದ್ದೀರಪ್ಪ? ಇಲ್ಲಿ ರೈತರು ಮತ್ತು ಭೂಸ್ವಾಧೀನ ಈಗಾಗಲೇ ಎಷ್ಟೋ ಜಮೀನನ್ನು ಕಬ್ಜಾ ತೊಗೊಂಡ್ಬಿಟ್ಟಿವಿ. ಅಲ್ಲಿ ರಸ್ತೆ ಕಾಮಗಾರಿ ಮತ್ತೊಂದು ಎಲ್ಲ ನಡೀತಿದೆ ನಿಮ್ಮದು. ಇಷ್ಟೆಲ್ಲ ಇದ್ದಾಗ ಸುಮ್ಮನೆ ಬೋಗಸ್ ಹೇಳಿಕೆಗಳನ್ನು ಕೊಡುವಂಥದ್ದು. ಹೀಗಾಗಿ ನಾನು ಹೇಳ್ತೀನಿ, ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆ ಮಾಡುವಂಥ ಒಂದು ಹಂತದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಕೊಟ್ಟಂಥದ್ದನ್ನು ಮಾಡಲಿಕ್ಕೆ ತಯಾರಿಲ್ಲ. ಮನೆ ಕ್ಯಾಬಿನೆಟ್ ಡಿಸಿಷನ್ ಮೊನ್ನೆ ತೊಗೊಂಡಾರ 4 ರೈಲ್ವೆ ಹೊಸ ರೈಲ್ವೆ ಲೈನ್ ಭೂ ಸ್ವಾಧೀನ ಕೆಲಸ ಆಗೇ ಇಲ್ಲ. ತುಮಕೂರಿಂದ ದಾವಣಗೆರೆ ಇವೆಲ್ಲ ಅದಲ್ಲ, ಅದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡ ಇನ್ನೂ 2 ಒಟ್ಟು 4 ಮೊನ್ನೆ ಚರ್ಚೆಯಾಗಿ ಆದಷ್ಟು ಬೇಗನೆ ಶೀಘ್ರ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬರ್ತಾರೆ. ಅಂದರೆ ಏನು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ, ಕೊಲ್ಯಾಪ್ಸ್. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ಕಡೆ ದರೋಡೆ ಮತ್ತು ರೇಪು, ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಪೊಲೀಸ್ ದೌರ್ಜನ್ಯ. ಈ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆಯನ್ನು ನೀವು ನೋಡ್ಬೋದು. ಇವತ್ತು ಎನ್ಕ್ವೈರಿ ಅಂತ ಮಾಡ್ಕೊಂಡು ಹೋಗಿ ವ್ಯವಸ್ಥೆಗೊಳಿಸುವಂಥ ಕೆಲಸ. ಯಲ್ಲಾಪುರದಲ್ಲಿ ಒಬ್ಬ ವಿಧವೆಯನ್ನು ಹತ್ಯೆ ಮಾಡುವಂಥ ಕೆಲಸ. ಅಲ್ಲಿ ಯಾರೊಬ್ಬ ಮುಸ್ಲಿಮ್ ಬಂದು ಜಿಹಾದಿ ಅನ್ನುವಂಥ ನೆಪದಲ್ಲಿ ಆಕಿನ್ನ ಮನವೊಲಿಸುವಂಥದ್ದು, ಹತ್ಯೆ ಮಾಡುವಂಥ ಕೆಲಸ ಯಲ್ಲಾಪುರದಲ್ಲಿ ಆಯಿತು. ಆಮೇಲೆ ಬಳ್ಳಾರಿ ಘಟನೆ. ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಭರತ್ ರೆಡ್ಡಿ ಅವರೇ ಇನ್ವಾಲ್ವ್ ಇದ್ದಾರೆ. ನಾ ಇವತ್ತು ಬೆಳಿಗ್ಗೆ ಪತ್ರಿಕೆ ಒಂದು ಇಂಗ್ಲೀಷ್ ಪತ್ರಿಕೆ ನೋಡ್ತಾ ಇದ್ದೆ. ಅವ್ರ ಪೆನಲ್ದವರು ಕಾಂಗ್ರೆಸ್ ಅವರೇ ಒಂದು ರಿಪೋರ್ಟ್ ಕೊಟ್ಟಾರ. ಇಲ್ಲಿ ಕಾಂಗ್ರೆಸ್ ಅವರು ಒಂದು ರಿಪೋರ್ಟ್ ಕೊಟ್ಟಾರೆ, ಡೆಕ್ಕನ್ ಹೇಳಿದ್ರು ಬಂದದ ರಿಪೋರ್ಟು. ಅದು ಹೆಂಗಂದ್ರೆ ಬ್ಯಾಲೆನ್ಸ್ ಆಗಿ ಪೊಲೀಸರು ವೈಫಲ್ಯ ಇದೆ, ಇದು ಪೊಲಿಟಿಕಲಿ ಮೋಟಿವೇಟೆಡ್ಡು, ಹೀಗೆಲ್ಲ ಬರೆದು ಅದು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ತಮ್ಮ ಶಾಸಕರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಪೆನಲ್ ರಿಪೋರ್ಟ್ ಇವ್ರು ಕೊಡ್ತಾರೆ. ಯಾರು ರೇವಣ್ಣ ಅವ್ರ ಹೆಸರು HM ರೇವಣ್ಣ ಇದಾರಲ್ಲ, ಅವರ ನೇತೃತ್ವದಲ್ಲಿರುವಂಥ ಒಂದು ಪೆನಲ್ ಇವತ್ತು ರಿಪೋರ್ಟ್ ಕೊಟ್ಟಾರ. ಪೊಲಿಟಿಕಲಿ ಜೆಲಿಷಿಯಸ್ ಪೊಲೀಸ್ ಫೇಲ್ಯೂರ್ ಲೆಡ್ ಟು ಬಳ್ಳಾರಿ ವೈಲೆನ್ಸ್. ಅಂದರೆ ಸರ್ಕಾರಕ್ಕೆ ಪರವಾಗಿ ಅಲ್ಲಿ ಶಾಸಕನ ಏನು ರಕ್ಷಣೆ ಮಾಡಬೇಕು ಆ ಹಿನ್ನೆಲೆ ಹಿಡ್ಕೊಂಡು ಒಂದು ರಿಪೋರ್ಟ್ ತೊಗೊಳ್ತೀರಿ. ಇನ್ನು ಪೊಲೀಸ್ ಎನ್ಕ್ವೈರಿ ನಡೆದಿದೆ. ಈಗ CID ತನಿಖೆ ಅಂತ ಪರಮೇಶ್ವರ್ ಹೇಳಿದರು, CID ತನಿಖೆ ಕೊಡ್ತೀನಿ ಅಂತ ಹೇಳಿ. ನಾವು ಹೇಳ್ತಾ ಇದ್ದೇವೆ, ಇದು CBI ತನಿಖೆ ಕೊಡಿ. ಇನ್ನುವರೆಗೆ ನೀವು ಆ ಭರತ್ ರೆಡ್ಡಿ MLA ಇದಾರಲ್ಲ, ಅವರ ಒಂದು ಕುತಂತ್ರದಿಂದ, ಅವರ ಒಂದು ಪೊಲಿಟಿಕಲ್ ಮೋಟಿವೇಶನ್ದಿಂದ, ಇನ್ಸ್ಟಿಗೇಷನ್ನಿಂದ ಇವತ್ತು ಇವೆಲ್ಲ ಗದ್ದಲ ನಡೀತು. ಜನಾರ್ದನ್ ರೆಡ್ಡಿಯನ್ನು ಎಲ್ಲೇ ಟಾರ್ಗೆಟ್ ಇಟ್ಟು ಅವ್ರು ಹತ್ಯೆ ಮಾಡುವಂಥ ಪ್ರಯತ್ನ ನಡೀತು. ಹೀಗಾಗಿ ಅವ್ರನ್ನ ಯಾರನ್ನ ಅರೆಸ್ಟ್ ಮಾಡಿದ್ರಿ? ಇಲ್ಲ, ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ ಇಲ್ಲಿವರೆಗೆ. ಯಾರೋ ಒಬ್ಬ ಗನ್ಮ್ಯಾನ್ನ ಅರೆಸ್ಟ್ ಮಾಡಿದ್ರಿ, ಅವ್ನ ಕಡೆಯಿಂದ ಏನೇನು ಸ್ಟೇಟ್ಮೆಂಟ್ ತೊಗೊತೀರೋ ಅದನ್ನ ಹೆಂಗೆ ಮುಚ್ಚಿ ಹಾಕ್ತೀರಿ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ 2 ಸಲ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ, ಮತ್ತು ಅದನ್ನು ಅವರು ಮಂತನದಲ್ಲಿ ಅದನ್ನು ಸಮಾಧಿ ಮಾಡುವಂಥದ್ದು, ಹುಗುದು ಸಮಾಧಿ ಮಾಡುವಂಥದ್ದು ಇದ್ದಂಥ ಸಂದರ್ಭದಲ್ಲಿ ಆ ಹೆಣವನ್ನು ಸುಟ್ಟು ಹಾಕ್ತೀರಿ. ಅಂದರೆ ಕಂಪ್ಲೀಟ್ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಿ ಈಗ ಎಲ್ಲ ಪ್ರೈಮ ವಿಷಯಲ್ಲಿ ಬಳ್ಳಾರಿ ಯಾರಿಗಾರು ಹೋಗಿ ಕೇಳ್ರಿ,
ಯಾರೋ ಪೊಲಿಟಿಕಲ್ ಸರ್ಕಲ್ ಕೇಳಿ ಅಧಿಕಾರಿ ಪೊಲೀಸ್ ಅಧಿಕಾರಿನ ಕೇಳಿದರೆ ಎಲ್ಲರೂ ಹೇಳ್ತಾರೆ ಇದರಲ್ಲಿ ಬರ್ತ್ರೆಡ್ಡಿ ತಪ್ಪದ್ರಿ, ಅವನು ಕುಮ್ಮಕ್ಕಿಂದ ಇದೆಲ್ಲ ಆಯಿತು. ಆ ಯುವಾಂಕರ್ ಗನ್ಮ್ಯಾನ್ ಅಂಕರ್ ಪೂರ್ತಿ ಓಪನ್ ಆಗಿ ಬಂದೂಕಿದಾಗ ಇದು ಹಾರಿಸಿದ, ಗುಂಡು ಹಾರಿಸಿದ, ಅದರಿಂದ ಆ ರಾಜಶೇಖರ್ ಅನ್ನೋ ವ್ಯಕ್ತಿ ಸತ್ತ ಓಪನ್ ಆಗಿ ಹೇಳ್ತಾರೆ. ಹೇಳಿದ ಮ್ಯಾಲೂ ಸತ್ಯಕ್ಕೆ ಇವತ್ತು ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ, ಅವ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತೀರಿ ಮತ್ತು ವಾಪಸ್ಸು ಈ ಜನಾರೆಡ್ಡಿ ಆ್ಯಂಡ್ ಟೀಮ್ ಅವ್ರ ಮೇಲೆ ಎನ್ಕ್ವೈರಿ ಮಾಡಿಸ್ತೀರಿ. ಈ ರೀತಿ ಒಂದು ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿ ಯಾರಿಗೂ ಹೆದರಿಕೆ ಇಲ್ಲದಂಥ ಪರಿಸ್ಥಿತಿ. ಇವತ್ತು ಬೇರೆ ಬೇರೆ ರೀತಿಯಾದಂಥ ಇವತ್ತು ಎಲ್ಲ ರೀತಿಯಾದಂಥ ಟೀಕೆ ಮಾಡುವಂಥದ್ದು ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರ ಮೋದಿಯವರಿಗೆ ಇದನ್ನು ಟೀಕೆ ಮಾಡುವ ಮುಖಾಂತರ ಇನ್ನು ಮರೆ ಮಾಚಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ನಾನು ದಿನ ಇಲ್ಲಿ ಅತಿ ಹೆಚ್ಚು ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ, ನಿಮ್ಮ ಅವಧಿಯಲ್ಲಿ ಏನಾಗಿದೆ ಅದನ್ನು ನೋಡ್ಕೊಡ್ರಿ. ದೇವರಾಜ್ ಅರಸು ಹೋಲಿಕೆ ಮಾಡೋದು, ದೇವರಾಜ್ ಅರಸು ನಾನು ನೋಡಿ ಅವ್ರ ರಿಫಾರ್ಮ್ಸ್ ಏನೇನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇರ್ಬೋದು, ಮತ್ತೊಂದು ಸಾಮಾಜಿಕ ವಿಚಾರವಾಗಿ ಅದಕ್ಕೆ ಕಂಪ್ಯಾರಿಸನ್ ಬೇಡ. ದೇವರಾಜ್ ಅರಸು ನಿಮ್ಮ ಆಡಳಿತಕ್ಕೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೋಗಬೇಡ್ರಿ. ಹೆಚ್ಚು ಅವಧಿ ಅಂತ ನೀವು ತಿಳ್ಕೊತೀರಿ. ಇಲ್ಲಿ ನಮ್ಮಲ್ಲಿ ಶಿವರಾಜ್ ಸಿಂಗ್ 15 ವರ್ಷ ಇದ್ರು ಮುಖ್ಯಮಂತ್ರಿ, ರಮಣ್ ಸಿಂಗ್ 15 ವರ್ಷ ಇದ್ರು BJPಯಲ್ಲಿ. ಇದು 7 ವರ್ಷ ಆದಮೇಲೆ ಏನು ಭಾಳ ಅದನ್ನು ಕೊಚ್ಕೊಂಡು ಹೋಗುವಂಥದ್ದು ಇಲ್ಲ. ಆಗಿದೆ, ಜನರಲ್ ಮ್ಯಾಂಡೇಟ್ ಇದೆ, ಆಗಿದೆ. ಆದರೆ ನಿಮ್ಮ ಅವಧಿಯಲ್ಲಿ ಯಾವ ರೀತಿ ನೀವು ಸರ್ಕಾರ ನಡೆಸಿದ್ರಿ, ಯಾವ ರೀತಿ ಆಡಳಿತ ಕೊಟ್ರಿ, ದೇವರಾಜ್ ಅರಸು ಯಾವ ರೀತಿ ಆಡಳಿತ ಕೊಟ್ಟಿದ್ರು, ಏನು ರಿಫಾರ್ಮ್ಸ್ ಮಾಡಿದ್ರು ಸಾಮಾಜಿಕ, ಅದರದ್ದು ಒಂದು ಹಂತಕ್ಕೂ ನೀವು ಬರಲಿಲ್ಲ. ಹೋಗಲಿ, ಒಂದು ಜಾತಿ ಸಮೀಕ್ಷೆ ಅಂತ ಮಾಡಿದ್ರಿ, ಆ ಜಾತಿ ಸಮೀಕ್ಷೆ ರಿಪೋರ್ಟು ಹಿಂದೆ ಮೊದಲೇ ಅವಧಿಯಲ್ಲಿ ಇದ್ದಂಥ ರಿಪೋರ್ಟು ಹೊರಗೆ ಬರಲಿಲ್ಲ. ಈಗ 2ನೇ ಅವಧಿ ಗೊಂದಲ ನಿರ್ಮಾಣ ಆಗಿಬಿಡ್ತು. ಅಂದರೆ ಈ ರೀತಿಯಾದಂಥ ದುರಾಡಳಿತದಿಂದ ಇವತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಜನಸಾಮಾನ್ಯರು ಇದರಿಂದ ತೊಂದರೆಗೆ ಈಡಾಗಿದ್ದಾರೆ. ಅದು ಸಫರ್ ಆಗ್ತಾಯಿದ್ದಾರೆ. ಜನಸಾಮಾನ್ಯರು ಬಡವರು ಸಫರ್ ಆಗ್ತಾಯಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ನೀವು ಲಕ್ಷಾಂತರ ಜನರಿಗೆ ಸೂರು ಕೊಡಬೇಕಾಗಿದೆ, ಅವ್ರಿಗೆ ಕೊಡ್ಲಿಕ್ಕಾಗ್ತಾ ಇಲ್ಲ. ಅಲ್ಲಿ ಬೆಂಗಳೂರು ಯಾರೋ ವಿದೇಶದಿಂದ ಬಂದಂಥವ್ರಿಗೆ ಸೂರು ಕೊಡ್ಲಿಕ್ಕೆ ಕೊಟ್ಟಿದೆ. ಇದು ಇವತ್ತು ಕಾಂಗ್ರೆಸ್ಸಿನ ನೀತಿ. ಅದಕ್ಕಾಗಿ ಈ ಕಾಂಗ್ರೆಸ್ಸಿನ ದುರಾಡಳಿತದಿಂದ ಕರ್ನಾಟಕ ರಾಜ್ಯಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿದೆ, ಜನರಿಗೆ ತೊಂದರೆ ಆಗ್ತಾಯಿದೆ. ಅದಕ್ಕಾಗಿ ನಾನು ಹೇಳುವಂಥದ್ದು, ಸಿದ್ದರಾಮಯ್ಯ ನಿಮ್ಮ ಅಧಿಕಾರದ ಕಚ್ಚಾಟ ನಿಲ್ಲಿಸಿ. ನೀವು ಓಪನ್ ಆಗಿ ಹೇಳಿಬಿಡ್ರಿ ನಾ 5 ವರ್ಷ ಮುಖ್ಯಮಂತ್ರಿ ಅಂತ, ಅಥವಾ DK ಶಿವಕುಮಾರ್ ಹೇಳಿಬಿಡ್ಲಿ. ಅದು ಬಿಟ್ಟು ಈ ಗೊಂದಲ ಮತ್ತು ಇದರಿಂದ ನಿಮ್ಮಲ್ಲಿ 2-3 ಗುಂಪಾಗಿ ಇದರಿಂದ ಕಚ್ಚಾಟ ಆಗಿ ಜನ ಸಫರ್ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಮಾಡ್ತೀನಿ. ಮತ್ತು ಈ ರೀತಿ ಏನು ಪೊಲೀಸ್ ಮುಖಾಂತರ ಹಲ್ಲೆಗಳು ಇವೆಲ್ಲ ಹುಬ್ಳಿ ಇರ್ಬೋದು ಅಥವಾ ಬಳ್ಳಾರಿ ಇರ್ಬೋದು, ಪೊಲೀಸ್ ಮುಖಾಂತರ ಏನು ಆಡಳಿತ ಮಾಡಕ್ಕೆ ಹೊಂಟಿರಲ್ಲ, ಇದು ನಿಲ್ಲಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.